ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ರಿಲೀಸ್ ಆದ ಮಿಲಿ ಎಂಬ ಸರ್ವೈವಲ್ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಮಿಲಿಯಿಂದ. ಅವಳಿಗೆ 24 ವರ್ಷ, ನರ್ಸಿಂಗ್ ಮುಗಿಸಿರ್ತಾಳೆ. ಅವಳು ತನ್ನ ತಂದೆ ನಿರಂಜನ್ ಜೊತೆ ವಾಸ ಮಾಡ್ತಿರ್ತಾಳೆ. ಅವಳಿಗೆ ಕೆನಡಾಗೆ ಹೋಗಿ ಹೊಸ ಲೈಫ್ ಶುರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ಸಿಕ್ಕಿರೋ ಫ್ರೀ ಟೈಮ್ನಲ್ಲೆಲ್ಲ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆದರೆ ಮಗಳು ತನ್ನನ್ನು ಬಿಟ್ಟು ದೂರ ಹೋಗೋದು ತಂದೆಗೆ ಇಷ್ಟ ಇರೋದಿಲ್ಲ. ಆದರೂ ಮಿಲಿ ತನ್ನ ನಿರ್ಧಾರ ಬದಲಾಯಿಸಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಸಿಗೋ ಸ್ಯಾಲ್ರಿ ಬದುಕೋಕೆ ಸಾಲಲ್ಲ ಅನ್ನೋದು ಅವಳ ವಾದ ಆಗಿರುತ್ತೆ. ಒಂದು ದಿನ ಬೆಳಿಗ್ಗೆ ನಿರಂಜನ್ ಮಿಲಿನ ಕರ್ಕೊಂಡು ಹೋಗ್ತಿರುವಾಗ ಅವಳ ಫೋನ್ಗೆ ಯಾರೋ ಕಾಲ್ ಮಾಡ್ತಾರೆ. ಯಾರು ಅಂತ ಕೇಳಿದಾಗ ಅವಳು ಕ್ಯಾಶುಯಲ್ ಆಗಿ ನನ್ನ ಫ್ರೆಂಡ್ ಸಮೀರಾ ಅಂತ ಸುಳ್ಳು ಹೇಳ್ತಾಳೆ. ಇದರ ಹಿಂದೆ ಇರೋ ನಿಜವಾದ ರಹಸ್ಯ ಏನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ನಿರಂಜನ್ ಅವಳನ್ನು IELTS ಕ್ಲಾಸ್ಗೆ ಡ್ರಾಪ್ ಮಾಡಿ ಹೊರಡ್ತಾರೆ. ಕ್ಲಾಸ್ ಮುಗಿಸಿ ಮಿಲಿ ಮಾಲ್ ಕಡೆ ಹೋಗ್ತಾಳೆ. ಅಲ್ಲಿ ಆಟೋ ಡ್ರೈವರ್ ಒಬ್ಬ ಅವಳನ್ನು ನೋಡಿ ಕಮೆಂಟ್ ಮಾಡ್ತಾನೆ. ಆದರೆ ಅವಳು ಅದನ್ನು ಇಗ್ನೋರ್ ಮಾಡಿ ತನ್ನ ಕೆಲಸದ ಜಾಗವಾದ ಡೂನ್ಸ್ ಕಿಚನ್ ರೆಸ್ಟೋರೆಂಟ್ಗೆ ಹೊರಡ್ತಾಳೆ. ಅವಳು ಅಲ್ಲಿ ತುಂಬ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದರೆ ಇಡೀ ದಿನ ಅವಳ ಫೋನ್ಗೆ ಸಮೀರಾ ಹೆಸರಿಂದ ಕಾಲ್ ಬರ್ತಾನೆ ಇರುತ್ತೆ. ಅವಳು ಬೇಕು ಅಂತಲೇ ಅದನ್ನು ಕಟ್ ಮಾಡ್ತಿರ್ತಾಳೆ. ಸಂಜೆ ಮಿಲಿ ತನ್ನ ತಂದೆ ಜೊತೆ ಥಿಯೇಟರ್ಗೆ ಮೂವಿ ನೋಡೋಕೆ ಹೋದಾಗ ಸಮೀರಾ ಹೆಸರಿಂದ ಮತ್ತೆ ಕಾಲ್ ಬರುತ್ತೆ. ಆಗ ಅವಳು ತಿರುಗಿ ನೋಡಿದ್ರೆ ಪಕ್ಕದಲ್ಲಿ ಅವಳ ಬಾಯ್ ಫ್ರೆಂಡ್ ಸಮೀರ್ ಕೂತಿರ್ತಾನೆ. ಅಂದರೆ ಸಮೀರಾ ಹೆಸರಲ್ಲಿ ಕಾಲ್ ಮಾಡ್ತಿದ್ದಿದ್ದು ಇವನೇ ಅಂತ ನಮಗೆ ಗೊತ್ತಾಗುತ್ತೆ. ತಂದೆಗೆ ಇವರ ಲವ್ ಮ್ಯಾಟರ್ ಗೊತ್ತಿಲ್ಲದ ಕಾರಣ ಅವಳು ಸಖತ್ ಪ್ಯಾನಿಕ್ ಆಗ್ತಾಳೆ. ಆದರೆ ಸಮೀರ್ ಆ ಸಿಚುವೇಶನನ್ನು ಚೆನ್ನಾಗಿಯೇ ಹ್ಯಾಂಡಲ್ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಮಿಲಿ ತನ್ನ ಮಾಮೂಲಿ ರುಟೀನ್ ಮುಂದುವರಿಸ್ತಾಳೆ. ಸಮೀರ್ ಜೊತೆ ತಿರುಗಾಡೋದು, ಮಾಲ್ನಲ್ಲಿ ಕೆಲಸ ಮಾಡೋದು ಎಲ್ಲ ಆಗ್ತಿರುತ್ತೆ. ಅವಳು IELTS ಎಕ್ಸಾಮ್ ಬರೆದು ಒಳ್ಳೆ ಸ್ಕೋರ್ ಮಾಡ್ತಾಳೆ. ಇದರಿಂದ ಅವಳಿಗೆ ಸಖತ್ ಖುಷಿಯಾಗುತ್ತೆ. ಅವಳು ಕೆನಡಾಗೆ ಅಪ್ಲೈ ಮಾಡೋ ಪ್ರೊಸೆಸ್ ಶುರು ಮಾಡ್ತಾಳೆ. ಆದರೆ ತಂದೆಗೂ ಖುಷಿ ಇರಲ್ಲ. ಸಮೀರ್ ಮುಖದಲ್ಲೂ ಬೇಸರ ಇರುತ್ತೆ. ಒಂದು ದಿನ ಕೆಲಸದಲ್ಲಿದ್ದಾಗ ಸಮೀರ್ ಕಾಲ್ ಮಾಡಿ ತನಗೆ ಫೈನಲ್ ಆಗಿ ಕೆಲಸ ಸಿಕ್ಕಿರೋ ಎಕ್ಸೈಟಿಂಗ್ ನ್ಯೂಸ್ ಕೊಡ್ತಾನೆ. ಮಿಲಿ ತುಂಬ ಖುಷಿ ಪಡ್ತಾಳೆ. ಆದರೆ ಆ ಕೆಲಸ ಇರೋದು ಡೆಲ್ಲಿಯಲ್ಲಿ. ಆದರೆ ಮಿಲಿ ಇಂಥ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋಬೇಡ ಅಂತ ಒತ್ತಾಯ ಮಾಡ್ತಾಳೆ. ನೆಕ್ಸ್ಟ್ ಡೇ ಮಿಲಿ ಕೆಲಸದಿಂದ ಬೇಗ ಹೊರಟು ಸಮೀರ್ನ ಮೀಟ್ ಮಾಡಿ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಸಮೀರ್ಗೆ ಕೆಲಸ ಸಿಕ್ಕಿರೋದ್ರಿಂದ ನನ್ನ ತಂದೆ ಹತ್ರ ನಮ್ಮ ಮದುವೆಯ ಬಗ್ಗೆ ಮಾತಾಡ್ತೀನಿ ಅಂತ ಮಿಲಿ ಹೇಳಿದಾಗ ಅವನಿಗೂ ತುಂಬ ಖುಷಿಯಾಗುತ್ತೆ. ವಾಪಸ್ ಬರುವಾಗ ಹೆಲ್ಮೆಟ್ ಹಾಕದೆ ಇರೋದಕ್ಕೆ ಪೊಲೀಸ್ ಇವರನ್ನ ತಡಿತಾರೆ. ಸಮೀರ್ ಆಫೀಸರ್ ಸತೀಶ್ ಹತ್ರ ಮಾತಾಡಿ ಗರ್ಲ್ ಫ್ರೆಂಡ್ನ ಡ್ರಾಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಫೀಸರ್ ಸತೀಶ್ಗೆ ಸಮೀರ್ ಹತ್ರ ಡ್ರಿಂಕ್ಸ್ ಸ್ಮೆಲ್ ಬರುತ್ತೆ. ಟೆಸ್ಟ್ ಮಾಡಿದಾಗ ಅವನು ಡ್ರಿಂಕ್ಸ್ ಮಾಡಿರೋದು ಕನ್ಫರ್ಮ್ ಆಗುತ್ತೆ. ಆಗ ಆತ ಅವನನ್ನು ಅರೆಸ್ಟ್ ಮಾಡಿ ಮಿಲಿ ತಂದೆಯ ನಂಬರ್ ಕೇಳ್ತಾನೆ. ಆಗ ಸಮೀರ್ ಇದಕ್ಕೆಲ್ಲ ಫ್ಯಾಮಿಲಿಯನ್ನ ಇನ್ವಾಲ್ವ್ ಮಾಡಬೇಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಪೊಲೀಸ್ ಕೇಳಲ್ಲ. ಇಬ್ಬರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ವಿಷಯ ತಿಳಿದು ನಿರಂಜನ್ ಸ್ಟೇಷನ್ಗೆ ಬರ್ತಾರೆ. ಮಗಳನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಅವರಿಗೆ ತುಂಬಾನೇ ಶಾಕ್ ಹಾಗೂ ಬೇಸರ ಆಗಿರುತ್ತೆ. ಆಫೀಸರ್ ಸತೀಶ್ ಇವರ ಲವ್ ಮ್ಯಾಟರ್ ಬಗ್ಗೆ ಹೇಳಿ ಸಮೀರ್ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾನೆ. ಕೊನೆಗೆ ಮಿಲಿನ ಕರ್ಕೊಂಡು ಹೋಗೋಕೆ ಬಿಡ್ತಾನೆ. ಆದರೆ ತಂದೆ ಮಗಳ ಮಧ್ಯೆ ಸಖತ್ ಟೆನ್ಷನ್ ಶುರುವಾಗುತ್ತೆ. ದಾರಿಯುದ್ದಕ್ಕೂ ಇಬ್ಬರು ಒಂದೇ ಒಂದು ಪದಾನೂ ಮಾತಾಡಲ್ಲ. ಮನೆಗೆ ಬಂದ ಮೇಲೂ ತಂದೆ ಮಗಳ ಜೊತೆ ಮಾತಾಡೋದನ್ನ ನಿಲ್ಲಿಸ್ತಾರೆ. ಮರುದಿನ ನಿರಂಜನ್ ಅವಳನ್ನ ಕೆನಡಾ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆದಷ್ಟು ಬೇಗ ಸಿಗೋ ಟಿಕೆಟ್ ಬುಕ್ ಮಾಡಿ ಅಂತ ಸಿಬ್ಬಂದಿಗೆ ಹೇಳ್ತಾರೆ. ಆಮೇಲೆ ಅವಳನ್ನ ರೆಸ್ಟೋರೆಂಟ್ ಹತ್ರ ಡ್ರಾಪ್ ಮಾಡಿ ಒಂದು ಮಾತು ಕೂಡ ಆಡದೆ ಅಲ್ಲಿಂದ ಹೊರಡ್ತಾರೆ. ಇಡೀ ದಿನ ಸಮೀರ್ ಕಾಲ್ ಮಾಡ್ತಿದ್ರು ಮಿಲಿ ಇಗ್ನೋರ್ ಮಾಡ್ತಾಳೆ. ಆದರೆ ಅವನು ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ಗೆ ಬಂದು ನಾನಿವತ್ತು ರಾತ್ರಿ ಡೆಲ್ಲಿಗೆ ಹೊರಡ್ತಾ ಇದ್ದೀನಿ, ಪ್ಲೀಸ್ 2 ನಿಮಿಷ ಮಾತಾಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮಿಲಿ ಪ್ರೊಫೆಷನಲ್ ಆಗಿ ಆರ್ಡರ್ ಏನು ಅಂತ ಕೇಳ್ತಾಳೆ. ಇದನ್ನು ನೋಡಿ ಮ್ಯಾನೇಜರ್ ಸುಧೀರ್ ಮಿಲಿಗೆ ಇನ್ಸಲ್ಟ್ ಮಾಡ್ತಾನೆ. ನಿನ್ನ ಪರ್ಸನಲ್ ಪ್ರಾಬ್ಲಮ್ ಇಲ್ಲ, ಕೆಲಸದ ಜಾಗದಿಂದ ಹೊರಗಡೆ ಇಡು ಅಂತ ಬೈತಾನೆ. ಕೋಪಗೊಂಡ ಸಮೀರ್ ಅವಳನ್ನು ರಕ್ಷಿಸೋಕೆ ಒಂದು ಆರ್ಡರ್ ಪ್ಲೇಸ್ ಮಾಡಿ ಏನು ತಿನ್ನದೆ ಅಲ್ಲಿಂದ ಹೊರಟೋಗ್ತಾನೆ. ಅವತ್ತು ರಾತ್ರಿ ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಟೈಮ್ ಆದರೂ ಮಿಲಿ ಇನ್ನೂ ಅಲ್ಲೇ ಇರ್ತಾಳೆ. ಯಾಕಂದ್ರೆ ತಂದೆ ಕೋಪ ಮಾಡಿಕೊಂಡಿರೋದಕ್ಕೆ ಅವಳಿಗೆ ಮನೆಗೆ ಹೋಗೋಕೆ ಇಷ್ಟ ಇರಲ್ಲ. ಮಿಲಿ ಯಾವಾಗಲೂ ಶಿಫ್ಟ್ ಪ್ರಕಾರ ಕೆಲಸ ಮಾಡೋದ್ರಿಂದ ಅವಳು ಮನೆಗೆ ಹೋಗೋದು ಮಧ್ಯರಾತ್ರಿಯಾಗುತ್ತೆ. ಅದೇ ಟೈಮ್ಗೆ ಮ್ಯಾನೇಜರ್ ಸುಧೀರ್ ಹೊರಗಡೆ ಫೋನಲ್ಲಿ ಮಾತಾಡ್ತಿರುವಾಗ ಸಪ್ಲೈ ಆರ್ಡರ್ ಬಾಕ್ಸ್ಗಳು ಬರುತ್ತೆ. ಕೆಲಸ ಮುಗಿಸಿ ಹೊರಟಿದ್ದ ಲಡ್ಡು ಮತ್ತು ವಿಪುಲ್ ಎಂಬ ಇಬ್ಬರು ಹುಡುಗರಿಗೆ ಸುಧೀರ್ ಜೋರಾಗಿ ಕಿರುಚಿ ಮೊದಲು ಈ ಬಾಕ್ಸ್ಗಳನ್ನು ಫ್ರೀಜರ್ ಒಳಗೆ ಇಟ್ಟು ಆಮೇಲೆ ಹೋಗಿ ಅಂತ ಹೇಳ್ತಾನೆ.
ಅವರಿಬ್ಬರು ಬೇಜಾರಿಂದಲೇ ಒಪ್ಕೊಳ್ತಾರೆ. ಅಷ್ಟರಲ್ಲಿ ಮಿಲಿ ಸಿಸ್ಟಮ್ನಲ್ಲಿ ಪಂಚ್ಔಟ್ ಮಾಡಿ ಮನೆಗೆ ಹೊರಡ್ತಿರ್ತಾಳೆ. ಆದರೆ ಆ ಹುಡುಗರು ತಮಗೆ ಲೇಟ್ ಆಗ್ತಿದೆ ಅಂತ ಮಿಲಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಮಿಲಿ ಒಪ್ಕೊಂಡು ಬಾಕ್ಸ್ಗಳನ್ನು ಒಳಗಿಡೋಕೆ ಹೋಗ್ತಾಳೆ. ಲಡ್ಡು ಪಂಚ್ಔಟ್ ಮಾಡೋದನ್ನ ಮರ್ತಿದ್ದಕ್ಕೆ ಬೇಗ ಪಂಚ್ಔಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಸ್ನೇಹಿತರೆ, ಪಂಚ್ಔಟ್ ಅಂದರೆ ಆಫೀಸ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ತಮ್ಮ ಇವತ್ತಿನ ಕೆಲಸದ ಟೈಮ್ ಮುಗಿಸಿ ಮನೆಗೆ ಹೊರಡುವಾಗ ಕಂಪ್ಯೂಟರ್ ಅಥವಾ ಬಯೋಮೆಟ್ರಿಕ್ ಸಿಸ್ಟಮ್ನಲ್ಲಿ ಅಟೆಂಡೆನ್ಸ್ ರೆಕಾರ್ಡ್ ಮಾಡೋದಕ್ಕೆ ಈ ತರಹ ಹೇಳ್ತಾರೆ. ಇದರ ಮುಖಾಂತರ ನಾವು ಇವತ್ತಿನ ಕೆಲಸ ಮುಗಿಸಿ ಲಾಗೌಟ್ ಆಗಿದ್ದೀವಿ ಅನ್ನೋದು ಮ್ಯಾನೇಜರ್ಗೆ ಮತ್ತು ಕಂಪನಿಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಈಗ ಇಡೀ ಸಿನಿಮಾದ ಅಸಲಿ ಕರಾಳ ಅಧ್ಯಾಯ ಶುರುವಾಗುತ್ತೆ. ಮಿಲಿ ಫ್ರೀಜರ್ ಒಳಗಡೆ ಬಾಕ್ಸ್ಗಳನ್ನು ಜೋಡಿಸ್ತಾ ಇರುವಾಗ ಮ್ಯಾನೇಜರ್ ಸುಧೀರ್ ಆ ಕಡೆ ಪಾಸ್ ಆಗ್ತಾನೆ. ಫ್ರೀಜರ್ ಡೋರ್ ಓಪನ್ ಇರೋದನ್ನ ನೋಡಿ ಆ ಹುಡುಗರು ಬೇಜವಾಬ್ದಾರಿಯಿಂದ ಹಾಗೆ ಬಿಟ್ಟು ಹೋಗಿದ್ದಾರೆ ಅನ್ಕೊಂಡು ಡೋರ್ ಲಾಕ್ ಮಾಡಿಬಿಡ್ತಾನೆ. ಆಮೇಲೆ ಎಲ್ಲ ಲೈಟ್ಸ್ ಆಫ್ ಮಾಡಿ ಅಟೆಂಡೆನ್ಸ್ ಶೀಟ್ ಚೆಕ್ ಮಾಡ್ತಾನೆ. ಅದರಲ್ಲಿ ಎಲ್ಲರೂ ಪಂಚ್ಔಟ್ ಮಾಡಿ ಹೋಗಿರೋದು ತೋರಿಸುತ್ತೆ. ಆದರೆ ಮಿಲಿ ಇನ್ನು ಒಳಗಡೆ ಬಿದ್ದಿದ್ದ ಫುಡ್ಗಳನ್ನು ಪ್ಯಾಕ್ ಮಾಡ್ತಾ ಇರೋದು ಆ ಲೇಜಿ ಮ್ಯಾನೇಜರ್ಗೆ ಗೊತ್ತೇ ಇರಲ್ಲ. ಅವನು ಮಿಕ್ಕಿದ್ದ ಎಲ್ಲ ಲೈಟ್ ಆಫ್ ಮಾಡಿದಾಗ ಫ್ರೀಜರ್ ಒಳಗಡೆ ಪೂರ್ತಿ ಕತ್ತಲಾಗುತ್ತೆ. ಮಿಲಿ ಗಾಬರಿಯಿಂದ ಅಲ್ಲಿ ಸಿಕ್ಕಿ ಹಾಕಿಕೊಳ್ತಾಳೆ. ತನಗೆ ಏನಾಯ್ತು ಅಂತ ಗೊತ್ತಾಗುವಷ್ಟರಲ್ಲಿ ಲೇಟ್ ಆಗಿರುತ್ತೆ. ಅವಳು ಲೈಟ್ ಆನ್ ಮಾಡಿ ಹೆಲ್ಪ್ಗಾಗಿ ಜೋರಾಗಿ ಕಿರುಚಾಡ್ತಾಳೆ. ಆದರೆ ಯಾವುದೇ ಯೂಸ್ ಆಗಲ್ಲ. ಅವಳು ತನ್ನ ಫೋನ್ ಹುಡುಕಿದಾಗ ಅದು ಹೊರಗಡೆ ಟೇಬಲ್ ಮೇಲೆ ಉಳ್ಕೊಂಡಿರೋದು ನೆನಪಾಗಿ ಇನ್ನೂ ಹೆದರ್ತಾಳೆ. ಯಾರು ಕೂಡ ಅವಳ ಶಬ್ದ ಕೇಳಲ್ಲ. ಮ್ಯಾನೇಜರ್ ಕೂಡ ಬಿಲ್ಡಿಂಗ್ ಬಿಟ್ಟು ಹೊರಟೋಗ್ತಾನೆ. ಮಿಲಿ ಅಲ್ಲಿದ್ದ ಭಾರವಾದ ಮೆಟಲ್ ಐಟಮ್ಸ್ ತಗೊಂಡು ಡೋರ್ಗೆ ಒಡೆಯೋಕೆ ಫುಲ್ ಟ್ರೈ ಮಾಡ್ತಾಳೆ. ಆದರೆ ಪ್ರಯೋಜನ ಆಗಲ್ಲ. ಇನ್ನೊಂದು ಕಡೆ ಸಮೀರ್ ಡೆಲ್ಲಿಗೆ ಹೊರಡೋ ಬಸ್ ಹತ್ತೋ ಮುಂಚೆ ಅವಳಿಗೆ ಪದೇ ಪದೇ ಕಾಲ್ ಮಾಡ್ತಾನೆ. ಆದರೆ ರೆಸ್ಪಾನ್ಸ್ ಸಿಗಲ್ಲ. ಇತ್ತ ಮಗಳು ಮನೆಗೆ ಬರದೇ ಇರೋದಕ್ಕೆ ತಂದೆ ನಿರಂಜನ್ ಗಾಬರಿಯಾಗಿ ಮಿಲಿಯ ಕಲೀಗಾದ ಹಸ್ಲಿನ್ಗೆ ಕಾಲ್ ಮಾಡ್ತಾರೆ. ಶಾಕ್ ಆದ ಹಸ್ಲಿನ್ ತಕ್ಷಣ ವಿಪುಲ್ಗೆ ಕಾಲ್ ಮಾಡಿದಾಗ ನಾವು ಹೊರಡುವಾಗ ಮಿಲಿ ಮತ್ತು ಮ್ಯಾನೇಜರ್ ಇಬ್ಬರು ಅಲ್ಲೇ ಇದ್ರು ಅಂತ ಅವನು ಹೇಳ್ತಾನೆ. ಹಸ್ಲಿನ್ ಮ್ಯಾನೇಜರ್ ಸುಧೀರ್ಗೆ ಕಾಲ್ ಮಾಡಿ ಕೇಳಿದಾಗ ಅವಳು ನನಗಿಂತ ಮುಂಚೆಯೇ ಪಂಚ್ಔಟ್ ಮಾಡಿ ಹೋಗಿದ್ದಾಳೆ. ಕೆಲಸ ಮುಗಿದ ಮೇಲೆ ಎಂಪ್ಲಾಯ್ಸ್ ಎಲ್ಲಿ ಹೋಗ್ತಾರೆ ಅಂತ ನನಗೇನು ಗೊತ್ತು ಅಂತ ಉಡಾಫೆಯಾಗಿ ಹಾಗೂ ತುಂಬ ರೂಢಾಗಿ ಮಾತಾಡ್ತಾನೆ. ಹಸ್ಲಿನ್ ಮಿಲಿಯ ತಂದೆಗೆ ಕಾಲ್ ಮಾಡಿ ಮಿಲಿ ಕೆಲಸ ಮುಗಿಸಿ ಹೊರಟಿದ್ದಾಳೆ ಎಂದು ಹೇಳ್ತಾಳೆ. ತಂದೆಗೆ ಇನ್ನೂ ಆತಂಕ ಜಾಸ್ತಿ ಆಗುತ್ತೆ. ಮಗಳು ಎಲ್ಲಿ ಹೋದಳು ಅಂತ ಕನ್ಫ್ಯೂಸ್ ಆಗ್ತಾರೆ. ಅವರು ತುಂಬ ಸಾರಿ ಕಾಲ್ ಮಾಡಿದ್ರು. ರೆಸ್ಟೋರೆಂಟ್ ಒಳಗಡೆ ಫೋನ್ ಸೈಲೆಂಟ್ನಲ್ಲಿ ಇರೋದ್ರಿಂದ ಯಾರ ಗಮನಕ್ಕೂ ಬರಲ್ಲ. ಫ್ರೀಜರ್ ಒಳಗೆ ಟೆಂಪರೇಚರ್ ಈಗ -12.5 ಡಿಗ್ರಿಗೆ ಡ್ರಾಪ್ ಆಗಿರುತ್ತೆ. ಮಿಲಿ ಚಳಿ ತಡೆಯಲಾರದೆ ಕೈಗಳನ್ನು ಉಜ್ಜಿಕೊಳ್ತಾ ಇರ್ತಾಳೆ. ಅವಳಿಗೆ ಪ್ಯಾಕೆಟ್ನಲ್ಲಿ ಒಂದು ಮೂವಿ ಟಿಕೆಟ್ ಸಿಗುತ್ತೆ. ಅದನ್ನು ನೋಡಿ ಲಾಸ್ಟ್ ಶೋ ಮುಗಿಯೋ ಟೈಮ್ ಇದು ಅಂತ ರಿಯಲೈಸ್ ಆಗ್ತಾಳೆ. ಅಷ್ಟರಲ್ಲಿ ಸಮೀರ್ ಬೇಸರದಿಂದ ಡೆಲ್ಲಿ ಬಸ್ ಹತ್ತಿರ್ತಾನೆ. ಮಾಲ್ನಲ್ಲಿ ಸಿನಿಮಾ ಮುಗಿದು ಜನರೆಲ್ಲ ಹೊರಗಡೆ ಬರೋಕೆ ಶುರು ಮಾಡ್ತಾರೆ. ಇದೇ ಕರೆಕ್ಟ್ ಟೈಮ್ ಅಂತ ಮಿಲಿ ಒಂದು ಸ್ಟೀಲ್ ಟ್ರೇ ತಗೊಂಡು ಡೋರ್ಗೆ ಜೋರಾಗಿ ಬಡಿದು ಹೆಲ್ಪ್ ಅಂತ ಕಿರುಚಾಡ್ತಾಳೆ. ಆದರೆ ಯಾರೂ ಗಮನಿಸಲ್ಲ. ಆದರೆ ಒಂದು ಸಣ್ಣ ಮಗುಗೆ ಮಾತ್ರ ಆ ಸೌಂಡ್ ಕೇಳುತ್ತೆ. ಆ ಮಗು ತನ್ನ ತಂದೆಗೆ ಹೇಳುತ್ತೆ. ಆದರೆ ಅಷ್ಟರಲ್ಲಿ ಸುಸ್ತಾದ ಮಿಲಿ ಬಡಿಯೋದನ್ನು ನಿಲ್ಲಿಸಿಬಿಡ್ತಾಳೆ. ಹಾಗಾಗಿ ಆ ವ್ಯಕ್ತಿಗೆ ಏನೂ ಕೇಳಲ್ಲ. ಜನರೆಲ್ಲ ಹೋದ ಮೇಲೆ ಇಡೀ ಮಾಲ್ ಶಟ್ ಡೌನ್ ಆಗುತ್ತೆ. ಈಗ ಫ್ರೀಜರ್ -13 ಡಿಗ್ರಿ ತೋರಿಸ್ತಾ ಇರುತ್ತೆ. ಮಿಲಿ ಮುಖ ಪೂರ್ತಿ ಕೆಂಪಗಾಗಿ ಮೂಗಿನಿಂದ ರಕ್ತ ಬರಲು ಶುರುವಾಗುತ್ತೆ. ಟೆಂಪರೇಚರ್ ಇನ್ನೂ ಕಮ್ಮಿಯಾಗಿ -16.1 ಡಿಗ್ರಿಗೆ ಹೋಗುತ್ತೆ. ಆದರೂ ಅವಳು ಗಿವ್ ಅಪ್ ಮಾಡಲ್ಲ. ತನ್ನ ಬಟ್ಟೆ ಮತ್ತು ಡಕ್ ಟೇಪ್ ಬಳಸಿ ಕೈ ಕಾಲುಗಳಿಗೆ ಸುತ್ತಿಕೊಳ್ತಾಳೆ. ಅವಳು ಮೂಲೆಯಲ್ಲಿ ಕೂತು ಮೇಲಕ್ಕೆ ನೋಡಿದಾಗ ಫ್ಯಾನ್ ಕಾಣುತ್ತೆ. ತಕ್ಷಣ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನು ತಂದು ಫ್ಯಾನ್ ಬ್ಲಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಅದನ್ನು ಡಕ್ ಟೇಪ್ನಿಂದ ಸೆಕ್ಯೂರ್ ಮಾಡ್ತಾಳೆ. ಆದರೆ ಅಷ್ಟರಲ್ಲೇ ಸಡನ್ ಆಗಿ ಮೇಲಿದ್ದ ಶೆಲ್ಫ್ ಬಿದ್ದು ಅವಳ ಕಾಲು ಅದರ ಕೆಳಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಅವಳಿಗೆ ಅತಿಯಾದ ನೋವಾಗುತ್ತೆ. ಇತ್ತ ನಿರಂಜನ್ ಮತ್ತು ಅವರ ಫ್ರೆಂಡ್ ಮೋಹನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸತೀಶ್ನ ಮೀಟ್ ಮಾಡ್ತಾರೆ. ಮಗಳು ಮಿಸ್ಸಿಂಗ್ ಅಂತ ಹೇಳಿದ್ರೆ ಆ ಲೇಜಿ ಪೊಲೀಸ್ ಅವಳು ಬಾಯ್ ಫ್ರೆಂಡ್ ಜೊತೆ ಓಡೋಗಿದ್ದಾಳೆ, ಮೊದಲು ಅವನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ವಾದ ಮಾಡ್ತಾನೆ. ನನ್ನ ಮಗಳು ಅಂತವಳಲ್ಲ ಅಂತ ನಿರಂಜನ್ ವಾದ ಮಾಡಿದಾಗ ಸತೀಶ್ ಸಮೀರ್ನ ಅಡ್ರೆಸ್ ಕೊಟ್ಟು ಅಲ್ಲಿಂದ ಹೋಗೋಕೆ ರೂಢಾಗಿ ಆರ್ಡರ್ ಮಾಡ್ತಾನೆ. ಆ ಕಡೆ ಮಿಲಿ ತನ್ನ ಗಾಯಗೊಂಡ ಕಾಲಿನಿಂದ ಬಟ್ಟೆ ತೆಗೆದು ನೋಡಿದಾಗ ಅವಳ ಕಾಲು ಡಿಸ್ಲೊಕೇಟ್ ಆಗಿ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ನಿರಂಜನ್ ಮತ್ತು ಮೋಹನ್ ಸಮೀರ್ ಮನೆಗೆ ಹೋದಾಗ ಅವನ ತಾಯಿ ಸಿಗ್ತಾರೆ. ಸಮೀರ್ಗೆ ಡೆಲ್ಲಿಯಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಇವತ್ತು ರಾತ್ರಿನೇ ಹೊರಟು ಹೋದ ಅಂತ ಹೇಳ್ತಾರೆ. ಇದರಿಂದ ನಿರಂಜನ್ಗೆ ಇನ್ನೂ ವರಿಯಾಗುತ್ತೆ. ಅವರು ಮಿಲಿಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಆದರೆ ನೋ ರೆಸ್ಪಾನ್ಸ್.
ಆಗ ನಿರಂಜನ್ ಅಂದುಕೊಳ್ತಾರೆ, ಮಿಲಿ ಏನಾದರೂ ನನ್ನನ್ನು ಬಿಟ್ಟು ಅವನ ಜೊತೆ ಹೋದಳ ಎಂದು. ಆದರೆ ಮಿಲಿ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತೆ, ನನ್ನ ಮಗಳು ಆ ಕೆಲಸ ಮಾಡೋದಿಲ್ಲ ಅಂತ. ಇತ್ತ ಮಿಲಿ ಧೈರ್ಯ ಮಾಡಿ ತನ್ನ ಕಾಲನ್ನ 2 ಶೆಲ್ಫ್ಗಳ ಮಧ್ಯೆ ಸಿಕ್ಕಿಸಿ ಜೋರಾಗಿ ಎಳೆದು ಡಿಸ್ಲೊಕೇಟ್ ಆಗಿದ್ದ ಕಾಲನ್ನ ತಾನೇ ಫಿಕ್ಸ್ ಮಾಡ್ಕೋತಾಳೆ. ಇತ್ತ ಮನೆ ಹತ್ತಿರ ಹಸ್ಲಿನ್ ನಿರಂಜನ್ನ ಮೀಟ್ ಮಾಡೋಕೆ ಬಂದಾಗ ಅದೇ ಟೈಮ್ಗೆ ಅಲ್ಲಿಗೆ ಸಮೀರ್ ಬರ್ತಾನೆ. ಅವನ ತಾಯಿ ವಿಷಯ ತಿಳಿಸಿದ ತಕ್ಷಣ ಸಮೀರ್ ಡೆಲ್ಲಿ ಬಸ್ನಿಂದ ಇಳಿದು ವಾಪಸ್ ಬಂದಿರ್ತಾನೆ. ಕೋಪಗೊಂಡ ನಿರಂಜನ್ ನನ್ನ ಮಗಳಿಲ್ಲಿ ಅಂತ ಕೇಳಿ ಅವನಿಗೆ ಹೊಡಿತಾರೆ. ಆದರೆ ಆತ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ಮೋಹನ್ ಅದನ್ನು ನಂಬದೆ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಫ್ರೀಜರ್ ಒಳಗೆ ಮಿಲಿ ಕಣ್ಣು ಬಿಟ್ಟಾಗ ಅವಳ ಕೈ ಮೇಲೆ ಒಂದು ಇಲಿ ಕೂತಿರುತ್ತೆ. ಮೊದಲು ಹೆದರಿದ್ರು, ಆಮೇಲೆ ಅದೇನೇ ಬೆಚ್ಚಗಿರಲು ಮಿಲಿ ಬಳಿ ಬರುತ್ತಿರುತ್ತೆ. ಆಗ ಮಿಲಿ ಅದನ್ನು ಕೇರ್ ಮಾಡಲು ಮುಂದಾಗ್ತಾಳೆ. ಸ್ನೇಹಿತರೆ, ಫ್ರೀಜರ್ ಒಳಗೆ ಮಿಲಿ ಒಬ್ಬಳೇ ಸಿಕ್ಕಿ ಹಾಕಿಕೊಂಡಿಲ್ಲ. ಅದೇ ದಿನ ಆ ಇಲಿ ಕೂಡ ಇಲ್ಲಿ ಲಾಕ್ ಆಗಿರುತ್ತೆ. ಸ್ಟೇಷನ್ ಹೊರಗಡೆ ಸತೀಶ್ ಗಾಡಿಯಲ್ಲಿ ನಿದ್ರೆ ಮಾಡ್ತಿರುವಾಗ ಸಬಾರ್ಡಿನೇಟ್ ಕಾಲ್ ಮಾಡಿ ಮಿಲಿ ಫ್ಯಾಮಿಲಿ ಸಮೀರ್ನ ಕರ್ಕೊಂಡು ಬಂದಿದ್ದಾರೆ ಎಂದು ಹೇಳ್ತಾರೆ. ಇತ್ತ ಮಿಲಿ ಒಳಗಡೆ ತನ್ನ ಕಾಲಿಗೆ ಟೇಪ್ ಸುತ್ತಿ ಕಾರ್ಡ್ಬೋರ್ಡ್ ಪೀಸ್ಗಳಿಂದ ಸಪೋರ್ಟ್ ಕೊಡ್ತಾಳೆ. ಇಲ್ಲಿ ಮೂಲೆಯಲ್ಲಿದ್ದ ಫುಡ್ ಬಾಕ್ಸ್ ತಿನ್ನೋದನ್ನ ನೋಡಿ ಅವಳು ಕೂಡ ಅದರ ಒಳಗಡೆ ಇರೋದನ್ನ ತಿಂತಾಳೆ. ಆಮೇಲೆ ಒಂದು ಮೆಟಲ್ ರಾಡ್ ತಗೊಂಡು ತನ್ನ ಇಡೀ ಶಕ್ತಿಯಿಂದ ಫ್ಯಾನ್ ಬಿಚ್ಚೋಕೆ ಟ್ರೈ ಮಾಡ್ತಾಳೆ. ಹೊರಗಡೆ ನಿರಂಜನ್ ಮತ್ತು ಉಳಿದವರು ಇಡೀ ಟೌನ್ ಹುಡುಕುತ್ತಾ ಇರ್ತಾರೆ. ಮಿಲಿಗೆ ಒಂದು ಐಡಿಯಾ ಬಂದು ಅಲ್ಲಿದ್ದ ಕಾರ್ಡ್ಬೋರ್ಡ್ ಬಾಕ್ಸ್ಗಳಿಂದ ತನಗಾಗಿ ಒಂದು ಸಣ್ಣ ಟೆಂಟ್ ಮಾಡ್ಕೊತಾಳೆ. ಆ ಇಲಿಯನ್ನ ಕರ್ಕೊಂಡು ಒಳಗಡೆ ಹೋಗಿ ಲೈಟರ್ ಬಳಸಿ ಸ್ವಲ್ಪ ಎಕ್ಸ್ಟ್ರಾ ವಾರ್ಮ್ನೆಸ್ ಕ್ರಿಯೇಟ್ ಮಾಡ್ತಾಳೆ. ಇತ್ತ ಸ್ಟೇಷನ್ಗೆ ಸೀನಿಯರ್ ಆಫೀಸರ್ ರವಿ ಬರ್ತಾರೆ. ನಿರಂಜನ್ ಆಫೀಸರ್ ಸತೀಶ್ ಹೇಗೆ ನೆಗ್ಲಿಜೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಫುಲ್ ಕೋಪಗೊಂಡ ರವಿ ಸತೀಶ್ಗೆ ಚೆನ್ನಾಗಿ ಬೈದು ಸೈಬರ್ ಯೂನಿಟ್ಗೆ ಕಾಲ್ ಮಾಡಿ ತಕ್ಷಣ ಫೋನ್ ಟ್ರ್ಯಾಕ್ ಮಾಡಿ ನನಗೆ ಅಪ್ಡೇಟ್ ಕೊಡು ಅಂತ ಆರ್ಡರ್ ಮಾಡ್ತಾರೆ. ನಿರಂಜನ್ ಡೀಟೇಲ್ಸ್ ಕೊಟ್ಟಾಗ ರವಿ ರೆಸ್ಟೋರೆಂಟ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ. ಮ್ಯಾನೇಜರ್ ಮತ್ತೆ ಅದೇ ಸುಳ್ಳು ಹೇಳ್ತಾನೆ. ಅವಳು ಮೊದಲೇ ಹೋಗಿಲ್ಲು ಅಂತ ಹೇಳಿ ಅಟೆಂಡೆನ್ಸ್ ಶೀಟ್ ಕೊಡ್ತಾನೆ. ಆಗ ಸಮೀರ್ಗೆ ಒಬ್ಬ ಆಟೋ ಡ್ರೈವರ್ ಮಿಲಿಗೆ ತೊಂದರೆ ಕೊಡ್ತಿದ್ದ ವಿಷಯ ನೆನಪಾಗಿ ಅವನನ್ನ ಹುಡುಕೋಕೆ ಮಾಲ್ ಕಡೆ ಹೊರಡ್ತಾರೆ. ಫ್ರೀಜರ್ ಒಳಗೆ ಆ ಸಣ್ಣ ಇಲಿ ಚಳಿ ತಡೆಯಲಾರದೆ ಸತ್ತು ಹೋಗುತ್ತೆ. ಇದನ್ನ ನೋಡಿ ಮಿಲಿ ಹೃದಯ ಒಡೆದ ಹಾಗೆ ಕಣ್ಣೀರು ಹಾಕ್ತಾಳೆ. ಕಾರ್ನಲ್ಲಿ ಹೋಗ್ತಿರುವಾಗ ಸಮೀರ್ಗೆ ಅಟೆಂಡೆನ್ಸ್ ಶೀಟ್ ನೆನಪಾಗಿ ಅದರಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಇರೋದನ್ನ ನೋಡ್ತಾನೆ. ಲಡ್ಡು ಪ್ರಕಾರ ಅವನು ಹೊರಡುವಾಗ ಮಿಲಿ ಅಲ್ಲೇ ಇದ್ಲು. ಆದರೆ ಶೀಟ್ನಲ್ಲಿ ಮಿಲಿ ಪಂಚ್ಔಟ್ ಮುಂಚೆಯೇ ಆಗಿದೆ. ಇದನ್ನ ರಿಯಲೈಸ್ ಮಾಡಿದ ಸಮೀರ್ ತಕ್ಷಣ ಕಾರ್ನಿಂದ ಇಳಿದು ಫ್ರೆಂಡ್ ಬೈಕ್ ತಗೊಂಡು ಲಡ್ಡುವನ್ನ ಹುಡುಕೋಕೆ ಹೊರಡುತ್ತಾನೆ. ಇತ್ತ ಫ್ರೀಜರ್ ಒಳಗೆ ಮಿಲಿ ಬದುಕೋ ಚಾನ್ಸಸ್ ಕಮ್ಮಿ ಆಗ್ತಾ ಇರುತ್ತೆ. ಅವಳು ಫ್ಯಾನ್ ನಿಲ್ಲಿಸೋಕೆ ಫುಡ್ ಐಟಮ್ ಎಸಿತಾ ಇರ್ತಾಳೆ, ಆದರೆ ಫೇಲ್ ಆಗ್ತಾಳೆ. ಸ್ಟೇಷನ್ನಲ್ಲಿ ಸತೀಶ್ಗೆ ವಾಟ್ಸಪ್ನಲ್ಲಿ ಮಿಲಿ ಲೊಕೇಶನ್ ಮಾಲ್ ಅಂತ ಬಂದಿದ್ರು. ಈಗೋ ಇರೋದ್ರಿಂದ ಅದನ್ನ ಹಿರಿಯ ಅಧಿಕಾರಿಗೆ ಹೇಳದೆ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇರ್ತಾನೆ. ಸಬಾರ್ಡಿನೇಟ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಆ ಹುಡುಗಿ ಲೈಫ್ ನನಗೆ ಮುಖ್ಯ ಅಲ್ಲ ಅಂತ ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿ ಯಾರು ಊಹಿಸದ ಒಂದು ಘಟನೆ ನಡೆಯುತ್ತೆ. ಸ್ಟೇಷನ್ ಸೆಲ್ ಒಳಗಿದ್ದ ಒಬ್ಬ ಖೈದಿ ಇದನ್ನೆಲ್ಲ ಕೇಳಿಸಿಕೊಂಡು ಸತೀಶ್ಗೆ ಬುದ್ಧಿ ಕಲಿಸೋಕೆ ಇನ್ನೊಬ್ಬ ಖೈದಿ ಮೇಲೆ ಭೀಕರವಾಗಿ ಅಟ್ಯಾಕ್ ಮಾಡ್ತಾನೆ. ಆಗ ಸತೀಶ್ ಗಲಾಟೆ ನಿಲ್ಲಿಸೋಕೆ ಸೆಲ್ ಒಳಗೆ ಹೋದಾಗ ಸಬಾರ್ಡಿನೇಟ್ ಪೊಲೀಸ್ ಅವನ ಫೋನ್ ಕದ್ದು ಲೊಕೇಶನ್ ನೋಡಿ ಆಫೀಸರ್ ರವಿಗೆ ಇನ್ಫಾರ್ಮ್ ಮಾಡ್ತಾನೆ. ಅಂದರೆ ಮಿಲಿ ಪ್ರಾಣವನ್ನ ಉಳಿಸೋಕೆ ಒಬ್ಬ ಖೈದಿ ಕೂಡ ಮನಸ್ಸು ಮಾಡ್ತಿದ್ದಾನೆ. ಸಮೀರ್ ಹೆಂಗೋ ಕಷ್ಟಪಟ್ಟು ಲಡ್ಡುವನ್ನ ಪತ್ತೆ ಹಚ್ಚಿ ಮಿಲಿ ಪಂಚ್ಔಟ್ ಮಾಡೋಕ್ಕೂ ಮುಂಚೆ ನೀನು ಹೊರಟಿದ್ದೀಯಾ, ಆದರೆ ಅಟೆಂಡೆನ್ಸ್ ಶೀಟ್ನಲ್ಲಿ ನಿನ್ನ ಸೈನ್ ಆಮೇಲೆ ಇದೆಯಲ್ಲ ಯಾಕೆ ಅಂತ ಜೋರಾಗಿ ಕೇಳ್ತಾನೆ. ಅದಕ್ಕೆ ಲಡ್ಡು ಹೆದರಿಕೊಂಡು ನಾವು ಹೊರಡುವಾಗ ಮಿಲಿ ಹೋಗ್ತಿದ್ಲು, ಆದರೆ ನಮಗೆ ಅರ್ಜೆಂಟ್ ಕೆಲಸ ಇದ್ದಿದ್ದಕ್ಕೆ ಫ್ರೀಜರ್ ಒಳಗೆ ಈ ಹೊಸ ಸಪ್ಲೈ ಬಾಕ್ಸ್ಗಳನ್ನು ಇಟ್ಟೋಗು ಅಂತ ಅವಳ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಅಸಲಿ ನಿಜ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಸಮೀರ್ಗೆ ಮಿಲಿ ಫ್ರೀಜರ್ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅನ್ನೋದು ಪಕ್ಕಾ ಕನ್ಫರ್ಮ್ ಆಗಿಬಿಡುತ್ತೆ. ಬೈಕ್ನಲ್ಲಿ ವೇಗವಾಗಿ ಮಾಲ್ ಕಡೆ ಹೋಗೋಕೆ ಮುಂದಾಗ್ತಾನೆ. ನಂತರ ಒಂದು ಕಡೆ ಪ್ರಜ್ಞೆ ತಪ್ಪಿದ್ದ ಸಮೀರ್ನನ್ನು ಒಂದು ಕಾರಿನ ಓನರ್ ಎಬ್ಬಿಸ್ತಾನೆ. ಏಕೆಂದರೆ ಹೋಗುವಾಗ ಅವನಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಗ ಸಮೀರ್ ನನ್ನನ್ನು ಮಾಲ್ಗೆ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಪೊಲೀಸರು ಮಾಲ್ಗೆ ಬಂದು ಹುಡುಕ್ತಾ ಇರ್ತಾರೆ. ರವಿ ಮತ್ತು ಟೀಮ್ ಡೂನ್ಸ್ ಕಿಚನ್ ಹತ್ರ ಬರ್ತಾರೆ. ಆದರೆ ಮ್ಯಾನೇಜರ್ ಇನ್ನೂ ಬಂದಿರಲ್ಲ, ಅವರ ಹತ್ತಿರ ಕೀ ಇರಲ್ಲ. ಫ್ರೀಜರ್ ಒಳಗಿನ ಟೆಂಪರೇಚರ್ ಈಗ -18 ಡಿಗ್ರಿಗೆ ತಲುಪಿರುತ್ತೆ. ಮಿಲಿ ತನ್ನ ದೇಹದ ಕೊನೆಯ ಹನಿ ಶಕ್ತಿಯನ್ನು ಒಟ್ಟುಗೂಡಿಸಿ ಕೂದಲಿಗೆ ಹಾಕಿದ್ದ ಹೇರ್ ಪಿನ್ ತಗೊಂಡು ಅಲ್ಲಿದ್ದ ವೆಂಟ್ನ ಬೋಲ್ಟ್ಗಳನ್ನು ಒಂದೊಂದಾಗಿ ತುಂಬ ಕಷ್ಟಪಟ್ಟು ಬಿಚ್ಚುತ್ತಾಳೆ. ಒಳಗಡೆ ಪೈಪ್ಗಳ ನೆಟ್ವರ್ಕ್ ಇರೋದು ಕಾಣುತ್ತೆ. ಅವಳು ತನ್ನ ಕೊನೆಯ ಉಸಿರಿನಲ್ಲಿ ಆ ಪೈಪ್ ಮೇಲೆ ಟ್ರೇಯಿಂದ ಜೋರಾಗಿ ಬಡಿಯೋಕೆ ಶುರು ಮಾಡ್ತಾಳೆ. ಆ ಸೌಂಡ್ ಪೈಪ್ ಮೂಲಕ ಹೊರಗಡೆ ನಿಂತಿದ್ದ ತಂದೆ ನಿರಂಜನ್ಗೆ ಕೇಳುತ್ತೆ.
ಫ್ರೀಜರ್ ಓಪನ್ ಮಾಡಿದಾಗ ಮಿಲಿ ಮಂಜು ಗಡ್ಡೆಯಂತೆ ಹೆಪ್ಪುಗಟ್ಟಿ ಉಸಿರಾಟ ನಿಂತು ಹೋಗೋ ಸ್ಥಿತಿಯಲ್ಲಿರ್ತಾಳೆ. ಸಮೀರ್ ಅವಳನ್ನ ಬ್ಲ್ಯಾಂಕೆಟ್ನಿಂದ ಸುತ್ತಿ ಕಣ್ಣೀರು ಹಾಕ್ತಾನೆ. ತಂದೆ ಇಡೀ ಜಗತ್ತನ್ನೇ ಕಳೆದುಕೊಂಡ ಹಾಗೆ ಅಳ್ತಾರೆ. ಕೊನೆಗೆ ಅವಳ ತುಟಿ ಸ್ವಲ್ಪ ಕದಲಿದಾಗ ಜೀವ ಇನ್ನೂ ಇದೆ ಎಂದು ಗೊತ್ತಾಗಿ ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ಹೈಪೋಥರ್ಮಿಯ ಪೂರ್ತಿ ಆವರಿಸುವ ಮುನ್ನವೇ ಇವಳನ್ನ ಕರ್ಕೊಂಡು ಬಂದಿದ್ದು ಒಳ್ಳೆಯದಾಯಿತು ಎಂದು ಹೇಳ್ತಾರೆ. ಸ್ನೇಹಿತರೆ, ಹೈಪೋಥರ್ಮಿಯಾ ಅಂದರೆ ಅತಿಯಾದ ಚಳಿಯಿಂದಾಗಿ ನಮ್ಮ ದೇಹದ ನಾರ್ಮಲ್ ಟೆಂಪರೇಚರ್ ತೀವ್ರವಾಗಿ ಕುಸಿಯುವ ಒಂದು ಅಪಾಯಕಾರಿ ಮೆಡಿಕಲ್ ಎಮರ್ಜೆನ್ಸಿ ಪರಿಸ್ಥಿತಿ. ನಮ್ಮ ಬಾಡಿಯ ನಾರ್ಮಲ್ ಟೆಂಪರೇಚರ್ ಸುಮಾರು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ತೀವ್ರವಾದ ಚಳಿಗೆ ಸಿಕ್ಕಿ ಹಾಕಿಕೊಂಡಾಗ ದೇಹ ಆ ಉಷ್ಣಾಂಶವನ್ನು ಕಳೆದುಕೊಳ್ಳುತ್ತಾ ಹೋಗಿ ಅದು 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆದಾಗ ಈ ಹೈಪೋಥರ್ಮಿಯಾ ಅಟ್ಯಾಕ್ ಆಗುತ್ತೆ. ಇದರಿಂದ ರಕ್ತ ಹೆಪ್ಪುಗಟ್ಟೋದು, ಉಸಿರಾಟ ನಿಲ್ಲೋದು, ಲಿವರ್, ಕಿಡ್ನಿ ಮತ್ತು ಹಾರ್ಟ್ ಸರಿಯಾಗಿ ಕೆಲಸ ಮಾಡಲ್ಲ ಮತ್ತು ಹಾರ್ಟ್ ಬೀಟ್ ಕಮ್ಮಿಯಾಗಿ ಮನುಷ್ಯ ಪ್ರಜ್ಞೆ ತಪ್ಪಿ ಸಾವಿನ ಹತ್ತಿರ ತಲುಪ್ತಾನೆ. ಆಗ ಡಾಕ್ಟರ್ ಇಷ್ಟು ಕಡಿಮೆ ಬಟ್ಟೆಯಲ್ಲಿ -17 ಡಿಗ್ರಿಯಲ್ಲಿ 5 ಗಂಟೆಗಳ ಕಾಲ ಬದುಕಿರೋದು ಒಂದು ಪವಾಡ ಅಂತ ಹೇಳ್ತಾರೆ. ಇತ್ತ ಆಫೀಸರ್ ರವಿ ಮ್ಯಾನೇಜರ್ಗೆ ಸೇಫ್ಟಿ ಅಲಾರಂ ಇಡದೆ ಇರೋದಕ್ಕೆ ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂತ ವಾರ್ನ್ ಮಾಡ್ತಾರೆ. ಹಾಗೆಯೇ ಲೇಜಿ ಪೊಲೀಸ್ ಸತೀಶ್ಗೆ ಫುಲ್ ತರಾಟೆಗೆ ತಗೋತಾರೆ. ಕೊನೆಯಲ್ಲಿ ಮಿಲಿ ಕಣ್ಣು ಬಿಟ್ಟು ತಂದೆಯ ಮೆಡಿಸನ್ ಬಗ್ಗೆ ಮತ್ತು ಸಮೀರ್ ಗಾಯದ ಬಗ್ಗೆ ಕೇಳ್ತಾಳೆ. ತಂದೆ ಮತ್ತು ಸಮೀರ್ ಒಂದಾಗಿರುವುದನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಅವಳು ಕೆನಡಾ ಪ್ಲಾನ್ ಕ್ಯಾನ್ಸಲ್ ಮಾಡಿ ಇಲ್ಲೇ ತನ್ನವರ ಜೊತೆ ಇರೋಕೆ ಡಿಸೈಡ್ ಮಾಡ್ತಾಳೆ. ತಂದೆ ಇಲ್ಲಿ ಸ್ಯಾಲರಿ ಕಮ್ಮಿ ಅಂತ ಹೇಳಿದ್ರು, ನನಗೆ ನನ್ನವರ ಜೊತೆ ಇರೋದೆ ತುಂಬ ಮುಖ್ಯ ಅಂತ ಹೇಳ್ತಾಳೆ. ಅಲ್ಲಿಗೆ ಮಿಲಿ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ಮೂವಿ ಎಕ್ಸ್ಪ್ಲೇನ್ಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.